ನಿಮ್ಮಷ್ಟು ಒಳ್ಳೆ ಅತ್ತೆ ಸಿಕ್ಕಿರೋದು ನನ್ನ ಎಷ್ಟು ಜನ್ಮದ ಪುಣ್ಯನೋ ಅತ್ತೆ. ಪುಣ್ಯ ಮಾಡಿರೋದು ನೀನಲ್ಲ ಸತ್ಯ, ನಾನು. ಎಷ್ಟು ಜನ ಅತ್ತೆಂದ್ರಿಗೆ ಸೊಸೆ ಕೈ ಯಾಕೆ ಸೊಸೆ ಅತ್ತೆ ಕೈ ತುತ್ತು ಕೊಡಬಹುದು, ಆದರೆ ಅತ್ತೆ ಸೊಸೆ ಕೈ ತುತ್ತು ಕೊಡಬಾರ್ದಾ? ನಾನು ಹೇಳ್ತಿದ್ದೀನಲ್ಲ, ತಿನ್ನು. ನೋಡ್ತೀನಿ ಜಾನಕಿ, ಸೀತಮ್ಮ ನಮ್ಮ ಸತ್ಯನ ಎಷ್ಟು ಪ್ರೀತಿ ಮಾಡ್ತಾರೆ. ವಿಮಲಾ ಹಾಗಂದ್ಲ, ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಹಾಗಂತ ನಮ್ಮ ಹುಡುಗಿ ಏನು ಸುಮ್ಮನೆ ಬಿಡ್ತಾಳೆ ಅನ್ಕೊಂಡ್ರಾ? ಸಖತ್ತಾಗಿ ಕೊಟ್ಲು. ಆ ಹುಡುಗಿ ತುಟಕ್ ಪಿಟಕ್ ಕಲ್ಲಿಲ್ಲ ಗೊತ್ತಾ? ಸರಿಯಾಗಿ ಬುದ್ಧಿ ಹೇಳಿ ಅವಳಿಗೆ ಪಾಠ ಕಲ್ಸಿದ್ಲು. ಹೆಣ್ಮಕ್ಳು ಅಂದ್ರೆ ಹೀಗಿರ್ಬೇಕು ನೋಡಿ. ನಮ್ಮ ಸತ್ಯ ಯಾವಾಗ್ಲೂ ಹಾಗೆ ಸೀತಾವ್ರೆ. ಅವಳು ಕಣ್ಣೆದ್ರಿಗೆ ಏನಾದ್ರು ತಪ್ಪು ನಡೀತು ಅಂದ್ರೆ ಹೋಗಿ ಪ್ರಶ್ನೆ ಮಾಡೇ ಮಾಡ್ತಾಳೆ. ಸುಮ್ಮನೆ ಮಗಳೇ ಅಲ್ಲ ಅವಳು. ಗೊತ್ತು ಜಾನಕಿ ಅವರೇ, ನಿಮಗೆ ಗೊತ್ತಾ ಒಂದಿನ ಮಾರ್ಕೆಟಲ್ಲಿ ಏನಾಯ್ತು ಅಂತ? ಏನ್ರೋ ಮಾಡ್ತಾ ಇದ್ದೀರಾ? ನಾವೇನಾದ್ರೂ ಮಾಡ್ತೀವಿ, ನಿನ್ಗೇನೆ ಸೀರೆ ಉಟ್ಕೊಂಡು ಗರ್ತಿ ಗೌರಮ್ಮನ್ ತರ ಇದೆಯಾ? ಅವಳಿಗೆ ತಾಕತ್ತು ಅನ್ನೋದು ಅಂತ ಇದ್ರೆ ಇದನ್ನ ಈಸ್ಕೊಂಡು ಹೋಗೋ ಕೇಳು. ನಮ್ಮ ಸತ್ಯಗೆ ಹುಡುಗ ಬುದ್ಧಿ, ಅದರಿಂದ ನಿಮಗೆ ಮುಜುಗರ ಆಗಿರ್ಬೇಕಲ್ವಾ ಸೀತಾವ್ರೆ? ಹಾಗೇನಿಲ್ಲ ಜಾನಕಿ ಅವರೇ, ನನಗೆ ಅವಳ ಹುಡುಗ್ತನ, ಆ ಹುಡುಗ್ತನನ ಕೆಲವು ಸರಿ ಅವಳು ಬಳಸೋ ವಿಧಾನ, ಅದೆಲ್ಲ ನೋಡಿ ನಂಗೆ ಹೆಮ್ಮೆ ಅನ್ಸುತ್ತೆ. ಅಂತೂ ಆ ತಾತ ಅವ್ರ ಮನೆ ಸೇರಿದ್ರಲ್ಲ, ಅದೇ ನನಗೆ ಸಮಾಧಾನ. ವಯಸ್ಸಾದವ್ರಿಗೇನಾದ್ರೂ ಹಿಂಸೆ ಆದ್ರೆ ನಮ್ಮ ಸತ್ಯ ಒದ್ದಾಡ್ಬಿಡ್ತಾಳೆ. ಅಯ್ಯೋ, ಈ ತರ ಗಲಾಟೆ ನಮ್ಮ ಏರಿಯಾದಲ್ಲಿ ನಮ್ಮ ಸತ್ಯ ಮದುವೆಗೆ ಮುಂಚೆ ಎಷ್ಟು ಸರಿ ಆಗಿದೆಯೋ ಏನೋ. ಹಾ ಊರ್ಮಿಳಾ, ಹೇಳು. ಅಕ್ಕ, ನಾಳೆನೆ ಗಣೇಶ ಹಬ್ಬ. ನಾವು ಮರ್ತು ಬಿಟ್ಟಿದೀವಿ, ಏನು ತಯಾರಿನೇ ಮಾಡ್ಕೊಂಡಿಲ್ಲ. ಹೌದು ಕಣೆ, ನಾಳೆ ಹಬ್ಬ ಅಂತ ನನಗೂ ಗೊತ್ತಿದೆ. ಅತ್ತೆ, ನಾವು ಬೆಳಗ್ಗೆನೆ ಬೇಗ ಹೋಗೋಣ. ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ. ಊರ್ಮಿಳಾ, ನನಗೊಂದು ಯೋಚನೆ ಬಂದಿದೆ ಕಣೆ. ಅದೇನು ಹೇಳಕ್ಕ? ಈ ಸಲ ಗಣಪತಿ ಹಬ್ಬನ ನಾವ್ಯಾಕೆ ಜಾನಕಿಯವ್ರ ಮನೇಲೆ ಮಾಡಬಾರ್ದು ಅಂತ. ಆ ಭಕ್ತಿ, ಸಂಸ್ಕಾರ, ಒಳ್ಳೆತನ ನಿಮ್ಮಲ್ಲಿದೆಯಲ್ಲ, ನಮ್ಮಲ್ಲಿ ಆ ಬಾಂಧವ್ಯ ಇದೆ. ಇನ್ನೇನ್ರಿ ಬೇಕು ಹಬ್ಬ ಮಾಡಕ್ಕೆ? ನೀವೆಲ್ಲರೂ
ನಮ್ಮ ಮನೇಲಿ ಹಬ್ಬ ಮಾಡೋದು ನಮ್ಮ ಅದೃಷ್ಟ ಸೀತಾ ಅವ್ರೆ. ಏ ಹುಡುಗಿ, ನಿನ್ಗೆ ಓಕೆನಾ? ಅಯ್ಯೋ ಕೇಳ್ತಿದಿರಲ್ಲ ಅತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಹಂಗೆ ಖುಷಿಲ್ ಬಂದು ಮುತ್ತು ಕೊಟ್ಬಿಟ್ಟು 2 ಸ್ಟೆಪ್ ಹಾಕ್ಬಿಡೋಣ ಅಂತ. ಆಮೇಲೆ ಅದಕ್ಕೂ ಏ ಹುಡುಗಿ ಎಲ್ಲಿ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ಅಂತ ಬೈತೀರಾ ಅಂತ ಸುಮ್ಮನಿದ್ದೀನಿ. ಈ ಕತ್ತೆ ಅತ್ತೆಗೆ ಹಂಗೆಲ್ಲ ಹೇಳ್ತಾರೇನೆ. ಮಾತಾಡ್ಲಿ ಬಿಡಿ ಜಾನಕಿ ಅವರೇ, ಈಗ ನನಗೂ ಇವಳ ಭಾಷೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂತೂ ನಮ್ಮ ಸತ್ಯ ನಿಮ್ಮ ಮನಸ್ಸು ಗೆದ್ಬಿಟ್ಲು ಅನ್ಸುತ್ತೆ. ನಾವು ಗೊತ್ತಲ್ಲ. ಆಯ್ತಾಯ್ತು, ಮನೆಯವ್ರಿಗೆಲ್ಲ ಫೋನ್ ಮಾಡಿ ಒಂದ್ಸರಿ ಕರೆದ್ಬಿಡು. ಓಕೆ. ಬಡತನಕ್ಕೆ ಬಂಧುಗಳು ಕಡಿಮೆ ಅಂತಾರೆ ಸೀತಾ ಅವರೇ. ಆದರೆ ನಮ್ಮ ಮನೇಲಿ ಹಬ್ಬಕ್ಕೆ ಅಂತ ಇಷ್ಟು ಜನ ಯಾವತ್ತೂ ಸೇರಿದ್ದಿಲ್ಲ. ಈಗ ನೀವೆಲ್ಲ ಸೇರಿ ನಮ್ಮನೇಲೇ ಹಬ್ಬ ಮಾಡ್ತೀನಿ ಅನ್ನೋದನ್ನು ಕೇಳಿ ನಂಗೆ ಸಂತೋಷ ತಡೆಯೋಕ್ಕೆ ಆಗ್ತಿಲ್ಲ. ನೋಡಿ, ನೀವು ಏನು ತಿಳ್ಕೊಳ್ದೆ ನಮ್ಮ ಮನೆ ಆತಿಥ್ಯ ಸ್ವೀಕರಿಸ್ಬೇಕು. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಜಾನಕಿ ಅವರೇ, ಅಷ್ಟೆಲ್ಲ ತೊಂದರೆ ತಗೋಬೇಡಿ. ಸಿಂಪಲ್ ಆಗಿ ಅನ್ನ ಸಾರು ಮಾಡಿದ್ರೆ ಸಾಕು, ತೃಪ್ತಿಯಿಂದ ಊಟ ಮಾಡ್ತೀವಿ. ಅದು ಹೇಗಾಗತ್ತೆ? ಹಬ್ಬದ ಅಡುಗೆನೇ ಮಾಡಬೇಕು. ನಮ್ಮ ಹುಡುಗರೆಲ್ಲನೂ ಖುಷಿ ಪಡ್ತಾರೆ. ಅದು ಅಲ್ಲದೆ ನೀವು ಆಗಲೇ ಕರ್ಜಿಕಾಯಿ ತಿಂತೀನಿ ಅಂತ ಹೇಳಿರ್ತಾನೆ. ಸರಿ ಜಾನಕಿ ಅವರೇ, ನಿಮ್ಗೆ ಹೇಗೆ ತೋಚತ್ತೋ ಹಾಗೆ ಮಾಡಿ. ನಿಮ್ಮ ಸಂತೋಷಕ್ಕೆ ನಾನ್ಯಾಕೆ ಅಡ್ಡಿ ಬರಲಿ? ಸತ್ಯ, ಈಗ ನಮಗೆ ನಮ್ಮವರು ತಮ್ಮವರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಜಾನಕಿ ಅವರೇ, ನಮ್ಮವರು ತಮ್ಮವರು ಅಂತ ಇದ್ದಾಗಲೇ ಅಲ್ವಾ ಸಂಬಂಧ ಗಟ್ಟಿಯಾಗೋದು. ಈಗ ಕೋಟೆ ಮನೆ ನಿಮ್ಮ ಜೊತೆ ಇದೆ. ನಾವೆಲ್ಲರೂ ಸೇರಿ ಹಬ್ಬನ ಖುಷಿಯಾಗಿ ಆಚರಿಸೋಣ. ನೀನು ಚಿಕ್ಕ ವಯಸ್ಸಿಂದನೂ ಗಟ್ಟಿಗಿತ್ತಿ ಕಣೆ, ಮುಂದೇನೂ ಹಾಗೆ ಇದ್ಬಿಡು. ನಮ್ಮ ಸತ್ಯ ಈ ರೀತಿ ಅಳುಮುಂಜಿ ಅಲ್ಲ. ಜನರು ನಿನ್ನನ್ನು ಅದಕ್ಕೆ ಡಿಫ್ರೆಂಟಾಗಿ ನೋಡೋದು. ಎಂತೆಂಥ ಕಷ್ಟಗಳನ್ನು ಪರಿಹಾರ ಮಾಡಿದ್ಯಾ, ಹಾಗೆ ಇದನ್ನು ಮಾಡ್ತೀಯಾ. ಹೋಗಿರ್ಚಮ್ಮ, ನಾನು ಅದೇ ನಂಬಿಕೆಯಲ್ಲಿದ್ದೀನಿ. ಅದೇನದು ಹ್ಯಾಪ್ ಮೂರೆ ಹಾಕೊಂಡು ಹ್ಞೂ ಅನ್ನೋದು? ಇದು ನಮ್ಮ ಸತ್ಯ ಅಲ್ಲ. ಈ ಸಮಸ್ಯೆನ ನಿನ್ನ ಸ್ಟೈಲಲ್ಲೇ ನೋಡು. ಸತ್ಯ, ಕೋಟೆ ಮನೆ ಜವಾಬ್ದಾರಿ ಎಲ್ಲ ಈಗ ನಿನ್ನ ತಲೆ ಮೇಲಿದೆ. ಈ ಮನೆ ಸಮಸ್ಯೆಗಳನ್ನೆಲ್ಲ ಹೇಗೆ ಪರಿಹಾರ ಮಾಡ್ತೀಯೋ ಆ ಕೋಟೆ ಮನೆ ಸಮಸ್ಯೆನೂ ನೀನೇ ಪರಿಹಾರ ಮಾಡಬೇಕು. ಹೀಗೆ ಸಪ್ಪೆ ಮೋರೆ ಹಾಕೊಂಡಿರ್ಬಿಡ್ವೆ, ಲವಲವಿಕೆಯಿಂದ ಇರು. ಸರಿ ಗಿರ್ಜಮ್ಮ. ಸತ್ಯ, ನನಗೆಲ್ಲ ಗೊತ್ತಾಯ್ತು. ಅತ್ತೆ, ಏನ್ ಗೊತ್ತಾಯ್ತು? ನಾವೆಲ್ಲರೂ ಇದ್ದಾಗ ಕಷ್ಟ ಸುಖ ಮಾತಾಡ್ಕೊಳಕ್ಕಾಗಲ್ಲ ಅಂತ ಅಜ್ಜಿ ಮೊಮ್ಮಗಳು ಇಬ್ರು ಅಡುಗೆ ಮನೆ ಸೇರ್ಕೊಂಡು ಮಾತಾಡ್ತಿದ್ದೀರಾ? ಹೌದು ಸೀತಾ ಅವರೇ, ನೀವೇನು ಇದ್ಬಿಟ್ಟಿದ್ದೀರಾ? ಅದು ಬಾಯಾರಿಕೆಗೆ ಎಚ್ಚರ ಆಗೋಯ್ತು. ಪಕ್ಕದಲ್ಲಿ ಸತ್ಯ ಇರ್ಲಿಲ್ವಲ್ಲ, ನಾನೇ ನೀರು ತಗೊಂಡು ಹೋಗೋಣ ಅಂತ ಬಂದೆ. ಸತ್ಯ, ಹೋಗು, ನೀರು ಕೊಡು ಹೋಗು. ನೀವು ಮಾತಾಡಿ. ಅಜ್ಜಿ ಮೊಮ್ಮಗಳ ಮಾತಲ್ಲಿ ನಾನು ಏನೂ ತೊಂದರೆ ಮಾಡಲ್ಲ. ಹಾಗಂತ ಬೆಳಗಾಗೋವರೆಗೂ ಮಾತಾಡ್ತಾನೆ ಕೂತ್ಕೋಬೇಡಿ, ಸ್ವಲ್ಪ ನಿದ್ದೆನೂ ಮಾಡಿ. ಯಾಕೆಂದರೆ ನಾಳೆ ಹಬ್ಬ ಅಲ್ವಾ, ದೇವ್ರ ಮುಂದೆ ತೂಕಡಿಸೋ ಹಾಗಾಗಬಾರ್ದಲ್ವಾ? ಸರಿ ಅತ್ತೆ. ಅಣೀಂದ್ರೆ, ಗಣೇಶನೂ ನೀವೇ ತರೋ ಹಾಗಾಯ್ತು. ನಿಮಗೆ ತೊಂದರೆ ಆಯ್ತೇನೋ? ಅಯ್ಯೋ, ಇದರಲ್ಲಿ ಏನು ತೊಂದರೆ ಆಗುತ್ತೆ? ಇದು ನಮ್ಮನೇನೆ ತಾನೆ. ನಾನು ತೊಂದರೆ ಏನು, ನೀನು ತೊಂದರೆ ಏನು? ಹೆಣ್ಮಕ್ಳೇ ಇರೋ ಈ ಮನೆಗೆ ಅಳಿ ಎಂದರೆ ಗಂಡು ಮಕ್ಕಳು ಅಂತಾರೆ. ನೀನು ಬಾಲ ಗಂಡ ದಿಕ್ಕಿಲ್ದಿರೋ ಈ ಮನೆಗೆ ಮಕ್ಕಳಾಗಿ ಬಂದಿದ್ದೀರಪ್ಪ. ಗಿರ್ಜಮ್ಮನವ್ರೆ,
ದೇವರು ಒಂದು ರೂಪದಲ್ಲಿ ಕೊಡೋಕ್ಕಾಗದೇ ಇರೋದನ್ನು ಇನ್ನೊಂದು ರೂಪದಲ್ಲಿ ಕೊಡ್ತಾನಂತೆ. ಇವರು ನಿಮ್ಮ ಮಕ್ಕಳೇ ಅಲ್ವೇ? ಇದು ನಿಮ್ಮ ದೊಡ್ಡ ಗುಣ ಸೀತಾ ಅವರೇ. ನಿಮ್ಮಂಥ ಬೇಗರು ಸಿಕ್ಕಿದ್ದು ನಮ್ಮ ಅದೃಷ್ಟ. ಅದೃಷ್ಟದಲ್ಲಿ ನಮ್ಮ ಪಾಲು ಇದೆ ಗಿರಿಜಮ್ಮ. ಯಾಕೆ ನಿಮ್ಮ ಮನೆ ಮಗಳನ್ನ ನಮ್ಮನೆ ಕಳಿಸಿಲ್ವೇ? ಕಾರ್ತಿಕ್, ಬೇಗ ಹೋಗಿ ಕೈಕಾಲು ತೊಳ್ಕೊಂಡು ಬಾ. ಗಣೇಶನ ಪೂಜೆ ಶುರು ಮಾಡಬೇಕು. ಸರಿಮ್ಮ. ಪನಿಷ್ಮೆಂಟ್ ಹೇಳೋದಲ್ಲಮ್ಮ, ಕೊಡೋದು. ಅಮಲ್ ಬೇಬಿ, ಯಾರಾದ್ರೂ ಬರ್ತಾರೆ, ಬಿಡು. ಬರ್ಲಿ ಬಿಡು. ಅಮಲ್ ಬೇಬಿ, ಪನಿಷ್ಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಮಾತಾಡಬಾರ್ದು, ಸುಮ್ಮನಿರು. ಇಡ್ಲಿ ಮಾಡಲ್ಲ, ಇಲ್ಲ ವಡೆ ಮಾಡಲ್ಲ, ಇಲ್ಲ ದೋಸೆ ಮಾಡಲ್ಲ. ಬೇಡ ಬೇಡ, ಖರವಾಗಿ ಖಾರಬಾತು ಆರ್ಡರ್ ಮಾಡಲ್ಲ. ಓ ದೇವಾ, ಖಾರಬಾತು ಆರ್ಡರ್ ಮಾಡಲ್ಲ. ದೇವ್ರೇ, ಏನ್ ಆರ್ಡರ್ ಮಾಡಿ ಅಂತ ಗೊತ್ತಾಗ್ತಿಲ್ಲ. ಯಾಕೊಳ್ಳೆ ಹುಚ್ಚನ್ ತರ ಹಾಡಾಡ್ತಾ ಕೂತಿದ್ಯಾ? ಡಾರ್ಲಿಂಗು, ಬ್ರೇಕ್ಫಾಸ್ಟ್ಗೆ ಏನು ಆರ್ಡರ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಮನೇಲಿ ಮಾಡಿದ್ದ ಅಡ್ಗೆ ಗಂಟ್ಲಲ್ಲಿ ಇಳಿಯಲ್ವಾ? ಇಳಿಯಲ್ಲ. ಡಾರ್ಲಿಂಗ್, ಆದ್ರೂ ನೀನು ತುಂಬಾ ಕಾಮಿಡಿ ಮಾಡ್ತೀಯ. ಅಡುಗೆ ಮಾಡಕ್ಕೆ ಮನೇಲಿ ಯಾರು ತಾನೇ ಇದ್ದಾರೆ? ಓ ರೈಟ್. ಚಿಕ್ಕತ್ತೆ ಇದ್ದಿದ್ರೆ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ರು. ಆದ್ರೆ ನಿಂಗೆ ಬರುತ್ತಾ? ಆರ್ಡರ್ ಮಾಡದೆ ಇನ್ನೇನ್ ಮಾಡ್ಲಿ? ಅದು ಹಾಗಲ್ಲ ಡಾರ್ಲಿಂಗು. ನಾವು ಅವ್ರ ಜೊತೆಗೆ ಸತ್ಯ ಮನೆಗೆ ಹೋಗಿದ್ರೆ ಇಂಥ ಯಾವ ಯೋಚನೆಗಳು ಬರ್ತಾ ಇರ್ಲಿಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ಇವತ್ತು ತಿಂಡಿ ನಾನೇ ಮಾಡ್ತೀನಿ. ನೀನಾ ಡಾರ್ಲಿಂಗು? ಯಾಕೆ ಮಾಡಬಾರ್ದಾ? ಆಗಲ್ಲ ಡಾರ್ಲಿಂಗು, ನೀನು ಯಾವತ್ತೂ ಒಂದು ಲೋಟ ಟೀ ಕಾಫಿ ಮಾಡಿದ್ದು ಕೂಡ ನೋಡಿಲ್ಲ. ಇವತ್ತು ಮಾಡ್ತೀನಲ್ಲ, ನೀನೇ ಟ್ರೈ ಮಾಡು. ಡಾರ್ಲಿಂಗು, ಹೆಲ್ಪ್ ಮಾಡ್ಲಾ? ಅಕ್ಕ, ನೀನ್ ಯಾವಾಗ ಬಂದೆ? ನಿಮ್ ರೊಮ್ಯಾನ್ಸ್ ಶುರುವಾಯ್ತಲ್ಲ, ಆಗ್ಲೇ ಬಂದೆ. ಮನೇಲಿ ಹಬ್ಬ ನಡೀತಾ ಇದೆ, ಮಾಡೋದೆಲ್ಲ ಅನಾಚಾರ, ಆಮೇಲೆ ಬಂದು ಲೆಕ್ಚರ್ ಕೊಡ್ತೀಯ. ಹಲೋ, ರೂಮಿಗೆ ಬರಕ್ಕಿಂತ ಮುಂಚೆ ಡೋರ್ ನಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸು ನಿಮಗ್ ಫಸ್ಟ್ ಇರ್ಬೇಕು. ಅಕ್ಕ, ಹೋಗ್ಲಿ ಬಿಡು. ಅಮಲ್ ಬೇಬಿ, ಬಾ ನಾವ್ ಹೋಗೋಣ. ಇರು ಸತ್ಯ, ಪ್ರತಿ ಸತಿ ಇವಳು ಕಾಲ್ ಕೇಳ್ಕೊಂಡು ಜಗಳ ಮಾಡಕ್ಕೆ ಕಾಯ್ತಾ ಇರ್ತಾಳೆ. ಈ ಸತಿ ನಾನು ಸರಿ ಕೊಡ್ತೀನಿ, ನೋಡ್ತಾ ಇರೋ. ಬಾಲ ಅವ್ರೆ. ಕಾರ್ತಿಕ್ ಅವ್ರೆ, ಕರೆದ್ರಾ? ಬಾಲ ಅವ್ರೆ, ಒಂದ್ಸತಿ ನಿಮ್ ಹೆಂಡತಿನ ಹಗ್ ಮಾಡಿ. ರೇ, ನಿಮ್ಗೆ ರೀ ಹೇಳ್ತಾ ಇರೋದು, ನಿಮ್ ಹೆಂಡತಿನ ತಪ್ಕೊಳ್ಳಿ ಅಂತ. ಸತ್ಯ, ತಪ್ಕೋ. ಅಮಲ್ ಬೇಬಿ, ಇವಾಗ ಏನ್ ಹಗ್ ಮಾಡ್ತೀಯಾ ಅಥವಾ ನಾನೇ ಹಗ್? ಬಾಲ ಅವ್ರೆ, ನನ್ನ ಹೆಂಡತಿನ ನಾನ್ ತಪ್ಕೊಂಡ್ರೆ ನಿಮ್ ಹೆಂಡತಿಗೆ ಏನ್ ಪ್ರಾಬ್ಲಮ್? ಏನಿಲ್ಲ ಕಾರ್ತಿಕ್ ಅವ್ರೆ. ಬೇಬಿ, ಇವಾಗ ಇದೆಲ್ಲ ಬೇಕಿತ್ತ? ಪೂಜೆಗೆ ಲೇಟ್ ಆಗ್ತದೆ, ಅತ್ತೆ ಬೈತಾರೆ. ಬಾ. ಓಹೋ, ಆಮೇಲೆ? ಏನ್ ಆಮೇಲೆ? ಅಷ್ಟೇ ಅಲ್ಲ, ಅಣ್ಣ ಅತ್ಗೆನ ಒಂದ್ ಮಾಡಿದ್ ಯಾರು? ನಾನೇ. ಓಹೋ, ಏನು ದೊಡ್ಡಮ್ಮಂಗೆ ಅಕ್ಕೆ ಮೇಲೆ ಲವ್ ಆಗೋ ಹಾಗೆ ಮಾಡಿದ್ಯಾರು? ನೀನೇನಾ? ಕೇಳ
ನೋಡ್ತಿದ್ಯಲ್ಲೋ ಆಬ್ವಿಯಸ್ಲಿ ನಾನೇ. ಯು ಡೋಂಟ್ ನೋ ಮೈ ಹಿಸ್ಟ್ರಿಯಾ? ಮತ್ತೆ ಇನ್ನೊಂದು, ದೊಡ್ಡಮ್ಮಂಗೆ ಅದಕ್ಕೆ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮೊದಲು ಬಂದು ಯಾರ ಹತ್ರ ಕೇಳಕ್ ಹೇಳು? ನನ್ನ ಹತ್ರ. ನಾನು ಆ ಡೌಟ್ಸಿಗೆ ಕ್ಲಾರಿಫೈ ಕೊಟ್ಟಾದ್ಮೇಲೆನೆ ದೊಡ್ಡಮ್ಮ ಮುಂದುವರಿಯೋದು. ಸೀತಮ್ಮ ನಿನ್ನ ಹತ್ರ ಬಂದು ಕೇಳ್ತಾರಾ? ನಮ್ಮ ಮನೇಲಿ ನಾನೊಂಥರ ಪ್ರಿನ್ಸೆಸ್ ಇದ್ದಂಗೆ. ನನ್ನ ಬಿಟ್ಟು ಯಾವ ಡಿಸಿಷನ್ನು ಆಗಲ್ಲ. ಹೀಗಿರುವಾಗ ನಾನು ಅದಕ್ಕೆ ಹೆದರ್ಕೋತೀನ? ನೋ ವೇ, ಚಾನ್ಸೇ ಇಲ್ಲ. ರಿತು, ನಿನಗೆ ಅಷ್ಟೊಂದು ಧೈರ್ಯ ಇದೆಯಾ? ನಾನಂದ್ರೆ ಏನೋ ಅನ್ಕೊಂಡಿದ್ಯಾ? ಯಾರಿಗೂ ಹೆದರೋ ಮಗಳೇ ಅಲ್ಲ ನಾನು. ಇದನ್ನ ಸತಿನ ಎದುರುಗಡೆನೂ ಹೇಳ್ತೀಯಾ? ಓ, ಹೇಳ್ತೀನಿ. ನನಗೆ ಯಾವ ಭಯ? ಓ, ಇವಾಗ ಹೇಳಿ ನೋಡೋಣ. ಪೂಜೆನೆ ಮುಗ್ದಾಯ್ತು, ಎಲ್ಲೋ ಇದ್ಯಾ? ಬಾಮೈದ, ನಾನು ಸ್ವಲ್ಪ ಬ್ಯುಸಿ ಕಣೋ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಲೇ, ನೀನ್ ಎಷ್ಟು ಬಿಸಿ ಇದೆಯಾ ಅಂತ ನನಗೆ ಗೊತ್ತು. ಬೇಗ ಬಾರಲೇ. ಊಟ ಆಯ್ತಾ? ಇನ್ನೂ ಇಲ್ಲ ಕಣೋ. ಹಾಗಾದ್ರೆ ಊಟದ ಟೈಮ್ ಕರೆಕ್ಟಾಗಿ ಅಲ್ಲಿರ್ತೀನಿ. ಹಬ್ಬದ ಊಟನ ನಾನ್ ಮಿಸ್ ಮಾಡ್ಕೊಂತೀನ? ಲೇ, ನೀನ್ ಹೀಗೆ ಕೈ ಕೊಟ್ರೆ ಹೇಗೋ? ಬೇಗ ಬಾರೋ ಬಾಮಿ. ಯಾಕ ಬಾಮೈದ, ಅಕ್ಕ ಬಂದಿಲ್ವಾ ಅಲ್ಲಿ? ನಮ್ಮ ಮನೇಲೆ ಅವಳನ್ನ ಕೈಗೆ ಸಿಗಲ್ಲ, ಇನ್ನು ಅವ್ರ ತವ್ರ ಮನೇಲಿ, ಅದು ಹಬ್ಬದ ಟೈಮಲ್ಲಿ. ಕೇಳ್ಬೇಕಾ? ಪೂಜೆ ಕೆಲ್ಸದಲ್ಲಿ ಬಿಸಿ ಇದ್ದಾಳೆ, ನನ್ ಕೈಗೆ ಸಿಕ್ಕಿಲ್ಲ. ಓಹೋ, ನೀನ್ ಇನ್ನು ಚಿಕ್ಕ ಮಗು ನೋಡು, ಅದಕ್ಕೆ ನೀನ್ ಕೈ ಹಿಡ್ಕೊಂಡೇ ಕೆಲಸ ಮಾಡ್ತಾರೆ. ಏನ್ ಹೇಳ್ತೀಯ? ನನ್ ಕಷ್ಟ ನಿನ್ಗೂ ಅರ್ಥ ಆಗಲ್ವಲ್ಲೋ? ಇಲ್ಲಿ ಬರೀ ಹೆಂಗಸ್ರದೆ ಸಾಮ್ರಾಜ್ಯ. ಅದ್ ಸರಿ, ತಂಗಮ್ಮೆಯಲ್ಲಿ? ಹೇ, ರಾಕೇಶ್ ಸಿಕ್ಕಿದ್ಮೇಲೆ ಅವಳ ನನ್ ಜೊತೆ ಇರ್ತಾಳ? ಹಾ, ಅದು ನಿಜ ಅನ್ನೋ. ಇಷ್ಟೆಲ್ಲ ನಡೀತಾ ಸೀತಮ್ಮ? ದೇವ್ರು ದೊಡ್ಡವನು, ತಾಳಿ ಸಿಕ್ತಲ್ಲ. ಎಲ್ಲ ನಿಮ್ಮ ಮೊಮ್ಮಗಳಿಂದ ಸಾಧ್ಯ ಆಗಿದ್ದು ಗಿರಿಜಮ್ಮ. ಅದು ಯಾವ ಗ್ಯಾಪಲ್ಲಿ ಹೋಗಿ ಆ ರೌಡಿಗಳಿಂದ ನನ್ನ ತಾಳಿ ತೊಗೊಂಡ್ಬಂದ್ಲೋ ನನಗಂತೂ ಗೊತ್ತಿಲ್ಲ. ಸರಿಯಾಗಿ ಬಿಟ್ಟಿರ್ತಾಳೆ ಅವ್ರಿಗೆ. ಹೌದೌದು, ಬಲೆ ಘಾಟಿ ನಿಮ್ಮ ಮೊಮ್ಮಗಳು. ಮತ್ತೆ ನನ್ನ ಮೊಮ್ಮಗಳಾಗಿ ಇಷ್ಟು ಮಾಡಿದ್ರೆ ಹೇಗೆ? ನನ್ನ ಮೊಮ್ಮಗಳು ನೋಡಕ್ಕೆ ಹೊರಟು ಅಷ್ಟೇ, ಮನಸ್ಸು ಮಾತ್ರ ಮೃದು. ಹೌದು ಗಿರಿಜಮ್ಮ, ಇಷ್ಟು ದಿನ ನಾನು ಸತ್ಯನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಒಂದು ಹೆಣ್ಣು ಸಂಸಾರ ನೀಗಿಸ್ಬೇಕು ಅಂದರೆ ಶಾಂತ ಸ್ವಭಾವದವಳು ಇರಬೇಕು, ಸಮಯ ಬಂದಾಗ ದುರ್ಗಿ ರೂಪನೂ ತಾಳಬೇಕು ಅನ್ನೋದನ್ನು ನಿಮ್ಮ ಮೊಮ್ಮಗಳಿಂದ ನೋಡಿ ಕಲಿತೆ. ಒಬ್ಬ ಅತ್ತೆಯಾಗಿ ನೀವು ಈ ಮಾತು ಹೇಳ್ತೀರಾ ಅಂತಂದರೆ ನಿಜಕ್ಕೂ ನಿಮ್ಮದು ದೊಡ್ಡ ಮನಸ್ಸು ಸೀತಮ್ಮ. ನೀವು ಅತ್ತೆ ಸೊಸೆ ಯಾವಾಗಲೂ ಹೀಗೇ ಇರಿ, ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೆ ಇರಲಿ. ಖಂಡಿತ ಗಿರಿಜಮ್ಮನವರೇ, ನಿಮ್ಮ ಮೊಮ್ಮಗಳು ಒಳ್ಳೆತನಕ್ಕೆ ಸೋಲ್ದೇ ಇರೋಕ್ಕಾಗತ್ತಾ ಹೇಳಿ? ಅಮ್ಮ, ಸಿಕ್ಕತ್ತೆ, ನೀವು ಇಲ್ಲಿದ್ದೀರಾ? ಅಡುಗೆ ಎಲ್ಲ ಆಯ್ತಾ? ಊಟಕ್ಕೆ ಎಲೆ ಹಾಕ್ಲಾ? ಊಟನಾ? ಮಾಡೋಣ ಮಾಡೋಣ. ಒಂದು ನಿಮಿಷ ಇರೋ, ಸತ್ಯ ಅಡುಗೆ ಇನ್ನೂ ಆಗಿಲ್ಲ. ಮತ್ತೆ ಅಡುಗೆ ಮನೇಲಿ ಯಾರು ಇದ್ದಂಗಿದೆ? ನಿನ್ ಗಂಡ ಮತ್ತೆ ಬಾಲ ಸೇರಿ ಕಡಬ್ ಮಾಡ್ತಾ ಇದ್ದಾರೆ. ಏನು, ಅಮೂಲ್ ಬೇಬಿ ಕಡುಬು ಮಾಡ್ತಿದ್ದಾನಾ? ಅದೇನದು ಅಮೂಲ್ ಬೇಬಿ ಅನ್ಕೊಂಡು ಹೋಗಿ ಬನ್ನಿ ಅಂತ ಹೇಳಕ್ಕಾಗಲ್ವಾ? ಸತ್ಯ ಹೋಗ್ರಿ ಬನ್ನಿ ಅನ್ನದ. ಕ್ಷಮಿಸಿ ಅತ್ತೆ, ಮೊದಲಿಂದನೂ ಹಾಗೆ ಕರೆದ ಅಭ್ಯಾಸ. ಇರ್ಲಿ ಬಿಡಿ ಅದಕ್ಕೆ, ನಿಮ್ ಗಂಡ ನಿಮ್ ಇಷ್ಟ. ನೀವ್ ಹೇಗೆ ಕರೆದ್ರು ಪ್ರೀತಿಯಿಂದ ತಾನೇ ಕರೆಯೋದು. ಅಣ್ಣಂಗೆ ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ಇನ್ನೇನು? ಎಲ್ರಿಗೂ ಹಾಗೆ ಪ್ರೀತಿಯಿಂದ ಕರೆಯಕ್ ಬರಲ್ಲ ಗೊತ್ತಾ? ಸರಿ ಹೋಯ್ತು, ಎಲ್ರು ನಾನು ಕ್ವಶನ್ ಮಾಡೋ ಥರ ಮಾಡ್ತಾಳೆ ಲೂಸು. ದೊಡ್ಡಮ್ಮ, ನೀವು ಬೇಕಿದ್ರೆ ದೊಡ್ಡಪ್ಪನ ಪ್ರೀತಿಯಿಂದ ರಾಮು ಅಂತ ಕರೀರಿ.
ಮಾಡ್ತೀನಿ ನಿನಗೆ. ಗಂಡನ ಹೆಸರಿಟ್ಟು ಕರಿಬಾರ್ದು ಕಣೆ. ಅದೇ ಮತ್ತೆ ಅದಕ್ಕೆ ಏನು ಹೆಸರಿಟ್ಟು ಕರಿತಿಲ್ವಲ್ಲ, ಪ್ರೀತಿಯಿಂದ ಅಮೂಲ್ ಬೇಬಿ ಅಂತ ಕರೀತಾರೆ. ಹೇಗೂ ಅಣ್ಣ ಒಂದು ಪುಟ್ಟ ಮಗು ಇದ್ದಾಗೆ, ಅದಕ್ಕೆ ಹಾಕಿ ಕರೆಯೋದು. ಹಾ, ಈಗಂತೂ ಆ ಮಗು ಅಡ್ಗೆ ಮಾಡೋದನ್ನು ಕಲಿತಾ ಇದೆ. ಸುಮ್ಮನಿರೋ. ಅದು ಎಷ್ಟು ಮಾತಾಡ್ತಿರೋ, ಬಾಯಿ ನೋವಿಲ್ವೇನೋ? ನಾವು ಸುಮ್ಮನಿರ್ಬೇಕು ಅಂತಂದ್ರೆ ನಮ್ಮ ಹೊಟ್ಟೆಗೆ ಏನಾದ್ರು ಬೀಳ್ತಾ ಇರ್ಬೇಕು. ಜಾನ್ಕಮ್ಮ, ಇನ್ನೂ ಎಷ್ಟೊತ್ತಾಗುತ್ತೆ? ಆಯ್ತು ಕಣೋ, ಇನ್ನೇನು ಅಳಿಯಂದ್ರು ಕಡುಬು ಮುಗಿಸಿದ ತಕ್ಷಣ ಎಲ್ಲರೂ ಊಟ ಮಾಡೋದೇನೆ. ಅಂದ್ರೆ ಇವತ್ತು ಊಟ ಮಾಡ್ದಾಗೆ. ಪಾಪ ಅಳಿಯಂದ್ರೆ ನಾಡ್ಕೋಬೇಡ್ರೋ. ಸತ್ಯ, ಆಯ್ತಾ ಅಂತ ಹೋಗಿ ನೋಡೆ. ಸರಿ ಅಮ್ಮ. ಕಡುಬು ರೆಡಿ, ಇನ್ನೇನಾದರೂ ಬೇಕಿದ್ರೆ ಕೇಳಿ. ಪೂಜೆಗೆ ಬಾರೋ ಅಂದ್ರೆ ಪ್ರಸಾದಕ್ಕೆ ಬಂದಿದೀಯಾ? ಅದು ಬರ್ಬೇಕು ಅಂತಾನೆ ಇದ್ದೆ ಸೀತಮ್ಮ, ಆದ್ರೆ ಫುಲ್ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು ಅಲ್ವಾ ಭೂಮಿದ? ಕರೆಕ್ಟ್. ಇದಕ್ಕೇನ್ ಕಡಿಮೆ ಇಲ್ಲ. ನೀನು ಕೈಕಾಲು ತೊಳ್ಕೊಂಡು ಬಂದು ಮೊದಲು ಗಣೇಶನಿಗೆ ನಮಸ್ಕಾರ ಮಾಡು, ಆಮೇಲೆ ನಿನಗೆ ಊಟ. ಕೈಕಾಲೇನು ಸ್ನಾನನೇ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಆದ್ರೂ ತಾವ್ ಹೇಳ್ತಾ ಇದ್ದೀರಲ್ಲ ತಮ್ಮಪ್ಪನೇ, ಓಕೆ ಗಣೇಶ ಒಳ್ಳೇದ್ ಮಾಡಪ್ಪ, ಒಳ್ಳೇದ್ ಮಾಡು. ಮಾಡ್ ಸಾಕು, ಹೋಗ ಬೇಗ. ಇದೇನ್ ಮನೆನೋ ಹುಚ್ಚರು ಸಂತೆನೋ, ಮಾತಾಡೋದೇನು ನಗದೇನು, ಒಂದು ನಿಮಿಷನೂ ಸುಮ್ಮನಿರಲ್ಲ. ನನ್ನ ಟೈಮು ಬರುತ್ತೆ, ಅವಾಗ ಎಲ್ರಿಗೂ ಈ ನಗು ಅಂದ್ರೆ ಏನು ಅನ್ನೋದೇ ಮರ್ತು ಹೋಗ್ಬೇಕು. ಆ ರೀತಿ ಮಾಡ್ತೀನಿ. ಅಲ್ಲಿವರೆಗೂ ಅದು ಎಷ್ಟಾಗುತ್ತೋ ಅಷ್ಟು ನಗ್ಬಿಡಿ. ಹೀಗೆ ಮನೇಲಿ ಹಬ್ಬದೂಟ ಮಾಡಿದೆ ತುಂಬಾ ದಿನ ಆಗೋಗಿತ್ತು. ಅಮ್ಮ, ಊಟ ಮಾತ್ರ ಸೂಪರ್ ಆಗಿದೆ. ಯಾಕ್ರೋ ಮನೆಗೆ ಬಂದಿರ್ಲಿಲ್ವಾ ನೀವು ಯಾರು? ನೀನ್ ಬಂದಿದ್ಯಾ ಅಂತ ಬಂದಿದ್ದಾರೆ ಸತ್ಯ. ಎಷ್ಟು ಕರೆದ್ರೂ ಮನೆ ಕಡೆ ಬರೋದೇ ಇಲ್ಲ ಇವರು. ಊಟಕ್ಕೆ ಯಾಕ್ರೋ ಮುಜುಗರ ನಿಮ್ಗೆ? ಇದು ನಿಮ್ಮನೇನೆ ತಾನೇ? ಬೇಕಾದಾಗ ಅಮ್ಮನ ಹತ್ರ ಅಡ್ಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ನೀವ್ ಮನೆಗ್ ಬಂದ್ರೆ ಅಮ್ಮ ಅಜ್ಜಿಗೆ ಜೊತೆಗಿದ್ದಂಗ ಆಗತ್ತೆ. ಹಾಗೆ ಹೇಳು ಸತ್ಯ. ನಿನ್ ಮದ್ವೆಗೆ ಹೋದ್ಮೇಲೆ ಹೆಚ್ಕೊಂಡ್ಬಿಟ್ಟಿದ್ದಾರೆ ಇವರು, ಕೈಗೂ ಸಿಗೋದಿಲ್ಲ. ಸತ್ಯ, ಅಮ್ಮ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಬಂದಿಲ್ಲ ಅಂದ್ರೂ ಬಾಕ್ಸ್ಗೆ ಹಾಕಿ ಗ್ಯಾರೇಜ್ಗೆ ಕೊಟ್ಟು ಕಳಿಸ್ತಾರೆ. ಮನೇಲಿ ಬಡತನ ಇದ್ರು ಮನಸ್ಸಿಂದ ಎಷ್ಟು ಶ್ರೀಮಂತರು ಇವರು. ಈ ಎಲ್ಲ ಹುಡುಗರನ್ನು ತಮ್ಮ ಮಕ್ಕಳ ಹಾಗೆ ನೋಡ್ಕೋತಿದ್ದಾರೆ. ಭೇದ ಭಾವ ಅನ್ನೋದೇ ಇಲ್ಲ ಇವ್ರ ಮನಸ್ಸಲ್ಲಿ. ಅಮ್ಮ ಇನ್ನೊಂದ್ಸತಿ ಗ್ಯಾರೇಜ್ಗೆಲ್ಲ ಕಟ್ಕೊಡ್ಬೇಡ, ಬೇಕಾದ್ರೆ ಇಲ್ಲೇ ಬಂದು ಊಟ ಮಾಡ್ಲಿ. ಕೊಬ್ಬು ಇವ್ರಿಗೆ. ಕೊಬ್ಬಿರ್ಲಿ, ಇನ್ನೊಂದು ಕಡೆ ಬರ್ಲಿ. ಓ ಆಯ್ತು ಬಿಡ. ಕಡುಬು ನಿಜವಾಗ್ಲೂ ಹದವಾಗಿ ಮಾಡಿದ್ದೀರಪ್ಪ, ತುಂಬಾ ಚೆನ್ನಾಗಿದೆ. ಇದ್ರ ಕ್ರೆಡಿಟ್ ಕಾರ್ತಿಕ್ಗೂ ಸಲ್ಲಬೇಕು. ನಮಗೂ ನಿಮ್ಮ ಜೊತೆ ಸೇರಿಕೊಂಡು ಅಡುಗೆ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತಲ್ಲ, ಅದೇ. ಮುಖ ಉದಿಸ್ಕೊಂಡು ಕೂತಿರೋದು ನೋಡು,
ಬೇರೆಯವ್ರ ಖುಷಿಯಿಂದ ಇದ್ರೆ ಅದನ್ನ ಇವಳಿಗೆ ಸಹಿಸಕ್ಕಾಗಲ್ಲ ಅನ್ಸುತ್ತೆ. ಏನಂದೆ ಸುಹಾಸ್? ಮನೆಯಿಂದ ಆಚೆ ಹಾಕ್ತಾಳೆ ಅಂದೆ. ಅದಲ್ಲ, ಅದಕ್ಕಿಂತ ಮುಂಚೆ ಏನೋ ಹೇಳ್ದೆ. ಟೈಮ್ ಮುಗಿಯೋದ್ರೊಳಗೆ. ಕರೆಕ್ಟ್. ಅಪರೂಪಕ್ಕೆ ಒಳ್ಳೆ ಮಾತಾಡಿದ್ಯಾ. ಏನ್ ಹೇಳ್ತಿದ್ಯಾ ಡಾರ್ಲಿಂಗು? ಟೈಮ್ ಮುಗೀತು ಸುಹಾಸ್, ಆದ್ರೆ ನಮ್ ಟೈಮ್ ಅಲ್ಲ, ಆ ಸತ್ಯನ್ ಟೈಮು. ಈ ಸಲ ಅವಳ ಕತೆ ಮುಗೀತು ಅಂತಾನೆ ಅನ್ಕೋ. ಯಾವಾಗ್ಲೂ ನಾವು ಹೀಗೆ ಹೇಳೋದು. ನೋ, ಈ ಸಲ ಆಗೋದಿಲ್ಲ ಸುಹಾಸ್. ಅದೇನೋ ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆಯೋದು ಅಂತ ಹೇಳ್ತಾರಲ್ಲ, ಆ ಥರ ಅಮ್ಮ ಕಾರ್ತಿಕ್ ಇಬ್ರು ಅವಳಿಂದ ದೂರ ಆಗೋ ಥರ ಮಾಡ್ತೀನಿ. ಹೌದಾ? ಅದೇನ್ ಪ್ಲಾನಿಂಗ್ ಮಾಡಿದ್ಯಾ ಡಾರ್ಲಿಂಗು? ನಾನೇನು ಪ್ಲಾನ್ ಮಾಡೋದಿಲ್ಲ ಸುಹಾಸ್. ಇದು ಅಮ್ಮ ಇಟ್ಟಿರೋ ಟೈಮ್ ಬಾಂಬ್. ಅವರು ಇದರ ಬಗ್ಗೆ ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ನೀನು ಆ ಬಾಂಬ್ ಕರೆಕ್ಟ್ ಟೈಮಿಗೆ ಎಕ್ಸ್ಪ್ಲೋಡ್ ಆಗೋ ಹಾಗೆ ಮಾಡ್ತೀಯಲ್ವಾ? ನನ್ ಗೆಸ್ ಕರೆಕ್ಟ್ ಅಲ್ವಾ? ಎಸ್. ಆದ್ರೆ ಅದು ಏನಂತ ಹೇಳು ಡಾರ್ಲಿಂಗು. ಸ್ವಲ್ಪ ವೇಟ್ ಮಾಡು ಸುಹಾಸ್, ಅದೇನು ಅಂತ ಶೀಘ್ರದಲ್ಲೇ ನಿನಗೆ ಗೊತ್ತಾಗತ್ತೆ. ಜಾನಕಿ, ಮಡ್ಲಕ್ಕಿ ಕೊಡಮ್ಮ. ಸರಿ ಅತ್ತೆ, ಈಗ ತಂದೆ. ಸೀತಾ ಅವರೇ, ಮನೇಲಿ ಮುತ್ತೈದೆ ಅಂತ ಇದ್ರು ಅವರು ಈ ಕೆಲಸ ಎಲ್ಲ ಮಾಡಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೀತಾ ಅವರೇ, ನೀವೇ ನಿಮ್ಮ ಸೊಸೆಗೆ ಮಡಲು ತುಂಬ್ತೀರಾ? ಜಾನಕಿ ಅವರೇ, ಹೆತ್ತ ತಾಯಿಗಿಂತ ಶ್ರೇಷ್ಠ ಇನ್ಯಾರಿದ್ದಾರೆ ಹೇಳಿ? ನೀವು ಸತ್ಯನ ಹೆತ್ತವರು, ನಿಮಗೆ ಇದೆಲ್ಲ ಅನ್ವಯಿಸಲ್ಲ, ಅನ್ವಯಿಸಬಾರ್ದು. ಜೊತೆಗೆ ಕೆಲವು ಸಂಪ್ರದಾಯಗಳನ್ನು ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೋಬೇಕು. ಸಂಕೋಚ ಪಡದೆ ನೀವೇ ನಿಮ್ಮ ಮಗಳಿಗೆ ಮಡ್ಲಕ್ಕಿ ತುಂಬಿ, ಅದೇ ನಿಮಗೆ ಶ್ರೇಯಸ್ಸು. ಸತ್ಯ, ಮಡ್ಲಕ್ಕಿ ತುಂಬಿಸ್ಕೊ. ತವರಿಂದ ಮಗಳನ್ನು ಅತ್ತೆ ಮನೆಗೆ ಕಳಿಸ್ಬೇಕಾದ್ರೆ ಅಲ್ಲಿ ಹೇಗೋ ಏನು ಅನ್ನೋ ಅಂಜಿಕೆ ಎಲ್ಲರಿಗೂ ಇರುತ್ತೆ. ಆದರೆ ನಿಮ್ಮನ್ನು ನೋಡಿದ ಮೇಲೆ ಆ ಹೆದರಿಕೆ ನಮ್ಮಿಂದ ದೂರ ಆಯಿತು ನೋಡಿ. ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ ಗಿರಿಜಮ್ಮನವರೇ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಆದರೆ ಸತ್ಯ ಈಗ ಕೋಟೆ ಮನೆ ಸೊಸೆ, ಅವಳ ಬಗ್ಗೆ ನಿರಾತಂಕವಾಗಿರಿ. ಅದು
ಕಬಡ್ಡಿಗೆ ಬಂದಿದ್ದು, ಇದು ಖೋಖೋ, ಮತ್ತೆ ಇದು ವಾಲಿಬಾಲು, ಇದು ಫುಟ್ಬಾಲು, ಇದು ಅದು ಜೋರಾಗಿ ಗುಂಡೆಸಿತಾರಲ್ಲ ಅದಕ್ಕೆ ಸಿಕ್ಕಿದ್ದು. ಆ ಹುಡುಗಿನ ಸಂಸ್ಕಾರ ಇಲ್ಲದೆ ಇರೋಳು, ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವಳು ಅಂತ ಕಡೆಗಣಿಸಿದ್ದೆ. ಆದರೆ ಅವಳು ನನ್ನ ಯೋಚನೆನೇ ಸುಳ್ಳು ಮಾಡಿದ್ಲು. ಅವಳು ಚಿಕ್ಕ ವಯಸ್ಸಲ್ಲೇ ಮನೆ ಜವಾಬ್ದಾರಿನ ಹೊತ್ಕೊಂಡು ಜೊತೆಗೆ ಅಪ್ಪನ ಗ್ಯಾರೇಜನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ಲು ಅನ್ನೋದನ್ನು ಕೇಳಿ ತುಂಬ ಹೆಮ್ಮೆ ಆಯಿತು. ಹಾಗಂತ ಬದುಕೋ ಹುಮ್ಮಸ್ಸು ಬಿಡದೆ ಇಂಥ ಎಷ್ಟೋ ಸ್ಪರ್ಧೆಗಳನ್ನು ಗೆದ್ದು ಬಹುಮಾನಗಳನ್ನು ತಗೊಂಡಿದ್ದಾಳಲ್ಲ, ಅವಳ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಕೇಳಿಸ್ಕೊಳ್ಳಿ, ದೊಡ್ಡಮ್ಮ ಅಮೂಲ್ಯವಾದ ವಸ್ತು ಅಂತ ಹೇಳ್ತಾ ಇದ್ರಲ್ಲ, ಅದು ಇದೇ ಇರಬೇಕು. ಹೌದು ಕಣೆ, ಅಕ್ಕನಿಗೆ ಸತ್ಯನ ಮೇಲೆ ನಿಜವಾಗ್ಲೂ ಲವ್ ಆಗ್ಬಿಟ್ಟಿದೆ. ಡೌಟೇ ಬೇಡಮ್ಮ, ಇದು ಲವ್ವೇ. ಅಮ್ಮ ಯಾರನ್ನಾದ್ರೂ ಒಂದು ಸಾರಿ ಮನ್ಸಾರೆ ಹಚ್ಕೊಂಡ್ರೆ ಮುಗೀತು. ಅವರೆಷ್ಟು ಒಳ್ಳೆಯವರು ಇನ್ನು ಯಾರೂ ಇಲ್ಲ. ನಿಜ ಕಣೋ, ನೋಡ್ತಿರು ಅಕ್ಕ ಸತ್ಯನ ಹೇಗೆ ನೋಡ್ಕೋತಾಳೆ ಅಂತ. ಅಣ್ಣ, ನೀನು ಯಾವುದಕ್ಕೂ ಹುಷಾರಾಗಿರು. ದೊಡ್ಡಮ್ಮ ಮತ್ತು ಅದಕ್ಕೆ ನಿನ್ನ ಬಿಟ್ಟು ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಗೊತ್ತು, ಸುಮ್ಮನೆ ಇರುತ್ತೋ ಈ ಅತ್ತೆ ಸೊಸೆ ಲವ್ ಸ್ಟೋರಿ ನೋಡೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿತದೆ. ಜೋತಿವ್ರಿ ಈಗ ಒಳ್ಳೆ ದಾರಿಲಿ ಹೋಗ್ತಿದ್ದಾನೆ. ಆ ಮನೆಗೆ ಮಗನಾಗಿ ಜವಾಬ್ದಾರಿಯಿಂದ ನಡ್ಕೋತಿದ್ದಾನೆ. ಗಿರಿಜಮ್ಮನವರು ಜಾನಕಿಯವ್ರ ಸಹವಾಸದಿಂದ ಅವನಾದರೂ ಬದಲಾದ್ನಲ್ಲ ಅಂತ ಖುಷಿ ಆಯಿತು. ಹೌದಕ್ಕ, ಆದ್ರೆ ಆ ದಿವ್ಯಾ ಇನ್ನೂ ಅವಳು ಹಳೆ ಚಾಳಿನ ಬಿಟ್ಟಿಲ್ಲ ಅಂತ ಅನ್ಸುತ್ತೆ ಅಲ್ವಾ ಅಕ್ಕ? ಅವಳ ಹೆಸರು ಎತ್ತಬೇಡ ಊರ್ಬೇಡ, ಅವಳನ್ನ ಕಂಡ್ರೆ ನನ್ನ ಮೈ ಎಲ್ಲ ಉರಿಯತ್ತೆ. ಹೋಗ್ಲಿ ಬಿಡಕ್ಕ, ಆದ್ರೆ ಆ ದೇವ್ರು ನಮ್ಮನ್ನ ಇಲ್ಲೂ ಕೈ ಬಿಡ್ಲಿಲ್ಲ ನೋಡು. ಆ ದಿವ್ಯನ ಬದಲಾಗಿ ಸತ್ಯ ನಮ್ಮನೆ ಸೊಸೆಯಾಗಿ ಬಂದ್ಲು, ಅದೇ ಖುಷಿ ನನಗೆ. ಅದು ಸರಿ, ನಿಮ್ಮ ಭಾವ ಇಲ್ಲೇ? ಈ ಹೊತ್ತಲ್ಲಿ ಭಾವ ಎಲ್ಲಿರ್ತಾರೆ ಹೇಳು? ಓ, ನೆನಪಾಯ್ತು ಬಿಡು. ಅವ್ರ ಹೊಸ ಬೆಸ್ಟ್ ಫ್ರೆಂಡನ್ನು ಮೀಟ್ ಮಾಡಕ್ಕೆ ಹೋಗಿದ್ದಾರಾ? ಆ ಮಗುನ ಭೇಟಿ ಮಾಡಿದಾಗಿಂದ ಭಾವ ತುಂಬಾ ಖುಷಿಯಾಗಿದ್ದಾರೆ ಅಕ್ಕ. ಆ ಕಾರಣಕ್ಕಾದ್ರೂ ದಿನ ಪಾರ್ಕಿಗೆ ಹೋಗ್ಬಿಟ್ಟು ಬರ್ತಾರೆ. ಅವ್ರಷ್ಟೇ ಲವಲವಿಕೆಯಿಂದ ಇರೋದನ್ನ ನೋಡೋದಕ್ಕೆ ಖುಷಿ ಆಗತ್ತೆ. ಹೌದು ಕಣೆ ಊರ್ಮಿಳ, ಆ ಮಗು ಬಗ್ಗೆ ಅವ್ರು ಹೇಳ್ತಿದ್ರೆ ನನಗೂ ಆ ಮಗುನ ನೋಡಬೇಕು ಅಂತ ಅನ್ಸುತ್ತೆ. ಅಕ್ಕ, ನನಗೂ ಆ ಮಗುನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅರೆ, ಲಕ್ಷ್ಮಣ ಯಾಕೆ ಆ ಹೆಂಗಸಿಗೆ ಅಷ್ಟೊಂದು ದುಡ್ಡು ಕೊಡ್ತಿದ್ದಾನೆ? ಯಾರೀಕೆ? ಈ ಹೆಂಗಸೇನಾದರೂ ದುಡ್ಡಿಗೋಸ್ಕರ ಲಕ್ಷ್ಮಣನ್ನ ಛೆ ಹಾಗೇನಿರ್ಲಿಕ್ಕಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ಮನೇಲೂ ನಾನು ಕೇಳ್ತಾರೆ, ನಿನಗೂ ಉತ್ತರ ಕೊಡೋಕ್ಕಾಗದೆ, ಮನೇಲೂ ಉತ್ತರ ಕೊಡೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನಮ್ಮ ಮಗು ಆಪರೇಷನ್ಗಲ್ವಾ ಕೇಳ್ತಾ ಇರೋದು?
ಅದು ನನಗೆ ಗೊತ್ತಿದೆ ಪದ್ದು. ಆದರೆ ಮನೆ ಪರಿಸ್ಥಿತಿ ಮೊದಲು ಹಾಗಿಲ್ಲ. ಪದೇ ಪದೇ ನಾನು ದುಡ್ಡನ್ನು ತೊಗೊಂಡ್ಬಂದ್ರೆ ಮನೇಲಿ ಡೌಟ್ ಬರಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ರೀ. ನನಗೆ ನನ್ನ ಮಗು ಜೀವನ ಅಷ್ಟೇ ಮುಖ್ಯ. ನಿಮ್ಮನ್ನು ಕೇಳ್ದೆ ಇನ್ಯಾರನ್ನ ಕೇಳಲಿ? ಪರಿಸ್ಥಿತಿ ಮೊದಲನಾಗಿ ಇಲ್ಲ ಪದ್ದು, ಸ್ವಲ್ಪ ಅರ್ಥ ಮಾಡ್ಕೊ. ಹೀಗೆ ಮಾಡೋಣ, ನಿನ್ನ ಹೆಸರಿನಲ್ಲಿ ಒಂದು ಸೈಟ್ ಮಾಡಿದ್ದಲ್ಲ, ಆ ಸೈಟ್ನ ಮಾರ್ಬಿಡೋಣ. ಆ ಬಂದ ಹಣದಲ್ಲಿ ನಚ್ಚಿ ಟ್ರೀಟ್ಮೆಂಟ್ ಆಗುತ್ತೆ. ಉಳಿದ ಹಣ ನಿನ್ನ ಹತ್ರನೇ ಇಟ್ಕೊ. ಏನ್ರಿ ಮಾತಾಡ್ತಿದ್ದೀರಾ ನೀವು? ನನಗೆ ನಚ್ಚಿಗೆ ಅಂತಿರೋದು ಅದೊಂದು ಸೈಟ್ ಅಷ್ಟೇ. ಅದನ್ನು ಮಾರ್ಬಿಟ್ರೆ ಎಲ್ಲಿಗ್ರಿ ಹೋಗೋದು ನಾವು? ಸೈಟ್ಗೆ ಏನು ಪದ್ದು, ಅದೆಲ್ಲ ಇನ್ನೊಂದು ತಗೋಬೋದು. ಆದರೆ ನನ್ನ ಮನೇಲಿ ನನ್ನ ಪರಿಸ್ಥಿತಿ ಬಗ್ಗೆ ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಏನು ಹೇಳ್ತಿದ್ದಾಳೆ ಆ ಹೆಂಗಸು? ಯಾವ ವಿಚಾರಕ್ಕೆ ಇಬ್ಬರು ಕಿತ್ತಾಡ್ತಾ ಇದ್ದಾರೆ? ಯಾವುದಕ್ಕೂ ಹೋಗಿ ಕೇಳ್ಕೊಂಡು ಬಂದ್ಬಿಡ್ಲಾ? ಬೇಡ ಬೇಡ. ಈಗ ನಾನು ಇದ್ದಕ್ಕಿದ್ದಾಗೆ ಹೋದರೆ ಲಕ್ಷ್ಮಣನಿಗೆ ಮುಜುಗರ ಆಗ್ಬೋದು. ಅಲ್ಲ, ಲಕ್ಷ್ಮಣ ಏನಕ್ಕೆ ಆ ಹೆಂಗಸು ದುಡ್ಡು ಕೊಟ್ಟಿರ್ಬೋದು ಅಂತ ಯಾವುದಕ್ಕೂ ಒಂದ್ಸಲ ಲಕ್ಷ್ಮಣಗೆ ಕಾಲ್ ಮಾಡಿಬಿಡ್ತೀನಿ. ನಾನು ಸುಮ್ಮನೆ ಇಲ್ಲಿ ಏನೇನೋ ಊಹೆ ಮಾಡಿಕೊಂಡಿರೋದ್ರಿಂದ ಪ್ರಯೋಜನ ಇಲ್ಲ. ಅವನೇ ವಿಷಯ ಏನು ಅಂತ ಹೇಳಿ. ಅಣ್ಣ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಒಂದು ನಿಮಿಷ ಪದ್ದು. ನನ್ನ ಎದುರಿಗೆ ಮಾತಾಡಿ. ಆ ಟೈಮಿಗೆ ಕಾದು ಕಾದು ಸಾಕಾಯ್ತು ರೀ. ಇನ್ನು ನನ್ನ ಕೈಲಿ ಕಾಯಕ್ಕಾಗಲ್ಲ. ನೀವು ಆದಷ್ಟು ಬೇಗ ನಾವಿಬ್ರು ಗಂಡ ಹೆಂಡತಿ ಅಂತ ಎಲ್ಲರ ಮುಂದೆ ಒಪ್ಕೊಳ್ಳಿ. ಈ ಹೆಂಗಸು ಲಕ್ಷ್ಮಣನ ಹೆಂಡ್ತಿನ? ಲಕ್ಷ್ಮಣ ನಮಗೆ ಗೊತ್ತಿಲ್ದಂಗೆ ಇನ್ನೊಂದು ಮದುವೆ ಆಗಿದ್ದಾನ? ಎಂಥ ಕೆಲಸ ಆಗೋಯ್ತು. ಅಂದರೆ ನಮಗೇ ಗೊತ್ತಿಲ್ದಂಗೆ ಲಕ್ಷ್ಮಣ ಇನ್ನೊಂದು ಜೀವನಾನೇ ನಡೆಸ್ತಾ ಇದ್ದಾನೆ. ಇವನಿಗೆ ಯಾಕಪ್ಪ ಇಂಥ ಬುದ್ಧಿ ಬಂತು? ಮನೆಯಲ್ಲಿ ಚಿನ್ನದಂಥ ಹೆಂಡತಿ ಇಟ್ಕೊಂಡು ಅದು ಯಾರ್ದೋ ಜೊತೆ ಹೆಂಡತಿ ಸಂಸಾರ ಅಂತೆಲ್ಲ ಎಡಬಿಟ್ಟು ಮಾಡ್ಕೊಂಡ್ಬಿಟ್ನಲ್ಲ. ಅವನು ಮಾಡಿರೋ ಮೋಸನ ಇವತ್ತು ನಾನು ಕಣ್ಣಾರೆ ನೋಡ್ಬಿಟ್ಟೆ ಕಣಪ್ಪ. ಅಷ್ಟೊಂದು ಪ್ರೀತಿಸೋ ಹೆಂಡತಿ ಮನೆಯಲ್ಲಿದ್ರು ಅವಳನ್ನ ಬಿಟ್ಟು ಬೇರೆಯವಳನ್ನ ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದಾನೆ. ಗುಟ್ಟಾಗಿ ಇನ್ನೆಲ್ಲೋ ಸಂಸಾರನೂ ನಡೆಸ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸಹಿಸ್ಕೊಂಡಿರಲಿ ಪುಟ್ಟ? ನನಗೆ ಆಗ್ತಿರೋ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳಿ? ಅಯ್ಯೋ ದೇವ್ರೇ. ಮುಳುಗ್ತಿರೋನ್ಗೆ ಒಂದು ಹುಲ್ಲು ಕಟ್ಟಿನೂ ಆಸರೆ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಕಷ್ಟ ಕಾಲದಲ್ಲಿ ನನ್ನ ಸಂಕಟ ಕೇಳೋಕೊಬ್ಬನಿದ್ದಾನೆ ಅಂತ ಆ ದೇವರೇ ನಿನ್ನನ್ನು ನನ್ನ ಜೊತೆ ಕಳಿಸಿದ್ದಾನೆ ಅಂತ ಕಾಡುತ್ತೆ. ಅಯ್ಯೋ ನನ್ನ ಕಂದ. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ನೀನು ಹೇಳಿದ್ಮೇಲೆ ನಾನು ನಗದೇ ಇರೋಕ್ಕಾಗುತ್ತಾ? ಹೌದು, ಮನೆಯವರಿಗೆ ಅನುಮಾನ ಬರೆದಿದ್ದ ಹಾಗೆ
ನೋವನ್ನೆಲ್ಲ ನುಂಗ್ಕೊಂಡು ನಗ್ತಿರ್ಲೇಬೇಕು. ನಗ್ತೀನಿ. ಸೀತಾ, ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದೀನಿ, ಬರ್ತೀನಿ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಮನೆಯಿಂದ ಫೋನ್ ಬಂತು, ಎಲ್ಲಿದ್ದೀರಾ ಅಂತ ಕೇಳಿದ್ರು. ಪಾರ್ಕಲ್ಲಿದ್ದೀನಿ ಅಂತಂದೆ. ಬೇಗ ಬನ್ನಿ ಅಂತ ಹೇಳಿದ್ರು. ನಾನಿನ್ನು ಹೊರಡ್ಲಪ್ಪ. ಯಾಕೋ ನಿನ್ನ ಬಿಟ್ಟು ಹೋಗೋಕೆ ಮನಸ್ಸಾಗ್ತಿಲ್ಲ ಪುಟ್ಟ. ಲೇ ಸತ್ಯ, ನಾನ್ ನಿನ್ನ ಅಕ್ಕ ಅನ್ನೋದನ್ನು ಮರೆತು ನನ್ನ ಮೇಲೆ ಕೈ ಮಾಡ್ದೆ ಅಲ್ವಾ? ಇದಕ್ಕೆಲ್ಲ ಪಟ್ಟಿ ಸಮೇತ ವಾಪಸ್ ಕೊಡದೇ ಇದ್ರೆ ನನ್ನ ಹೆಸರು ದಿವ್ಯನೇ ಅಲ್ಲ. ಆದಷ್ಟು ಬೇಗ ಆ ಕೋಟೆ ಮನೆಗೆ ಬರ್ತೀನಿ. ಅಲ್ಲಿವರೆಗೂ ಅದು ಎಷ್ಟು ಮೆರಿತೀಯೋ ಮೆರಿ. ನಾನು ಬಂದ್ಮೇಲೆ ನಿನ್ನ ಕತೆ ಮುಗೀತು. ಯಾಕೆ ಅಂದರೆ ಇವಾಗ ನನ್ನ ಹತ್ರ ಇರೋ ವಿಷಯ ಇಡೀ ಕೋಟೆ ಮನೆನೇ ಅಳ್ಳಾಡೋ ಅಂಥ ವಿಷಯ. ಯಾರಿಗೋಸ್ಕರ ನೀನು ಇಷ್ಟೊಂದೆಲ್ಲ ಮಾಡ್ತಿದ್ಯೋ ಅವರೇ ನಿನ್ನನ್ನು ಆ ಮನೆಯಿಂದ ಕತ್ತಿ ಹಿಡಿದು ಆಚೆ ಹಾಕ್ತಾರೆ. ಆಮೇಲೆ ಇನ್ನೇನು, ನಿಂದು ಅಂತಿರೋದೆಲ್ಲ ನಂದಾಗತ್ತೆ. ನೀನು ಬೀದಿಲಿ, ನಾನು ಅರಮನೆಯಲ್ಲಿ, ಐ ಮೀನ್ ಕೋಟೆ ಮನೆಯಲ್ಲಿ. ನೋಡ್ರಿ, ಇಂಥ ಪರಿಸ್ಥಿತಿಲೂ ಈ ಮಗು ಎಷ್ಟು ಚೂಟಿಯಾಗಿದೆ. ಇಂಥ ಮಗುನ ಪಡೆಯೋಕ್ಕೆ ಈ ಹುಡುಗನ ಅಪ್ಪ ಅಮ್ಮ ಅದೆಷ್ಟು ಪುಣ್ಯ ಮಾಡಿದ್ರೋ ಏನೋ. ಒಳ್ಳೇದಾಗ್ಲಿ ಪುಟ್ಟ, ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಈ ಮಗುವಿನ ತಂದೆ ನಿಮ್ಮ ಮೈದ್ನ ಅಂತ ಗೊತ್ತಾದ್ರೆ ನೀವು ಎಷ್ಟು ನೊಂದ್ಕೋಬೋದು ಅಂತ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಿದೆ ಅತ್ತೆ. ದೊಡ್ಡಮ್ಮ, ಇಂಥವ್ರನ್ನ ಆ ದೇವ್ರು ಯಾವಾಗಲೂ ಚೆನ್ನಾಗೇ ಇಟ್ಟಿರ್ತಾರೆ. ಮತ್ತೆ ಅವನು ಅಷ್ಟೇ, ಯಾವಾಗಲೂ ನಗ್ತಾನೆ ಇರ್ತಾನೆ. ಯಾಕೆ ಹೇಳಿ? ಅವನು ನನ್ನ ತಮ್ಮ. ನಚ್ಚಿ, ನಾನು ನೀನು ಅಕ್ಕ ತಮ್ಮ, ಓಕೆನಾ? ಅಕ್ಕ ತಮ್ಮನ ಭೇಟಿ ಈ ತರ ಆಗೋಯ್ತಲ್ಲ ದೇವ್ರೆ. ಹಾಗಿದ್ರೆ ಈ ಪುಟಾಣಿ ಪರಿಚಯ ನನಗ್ ಮಾತ್ರ ಇಲ್ಲ ಅಂತ ಆಯ್ತು. ರಿತು, ಅವನು ನಿನಗ್ ತಮ್ಮ ಅಂದ್ಮೇಲೆ ಅವನು ನನಗೂ ತಮ್ಮನೇ, ನೀನು ನನಗೂ ತಮ್ಮನೇ, ಓಕೆನಾ? ಹೌದು, ಎಲ್ಲಿ ಲಕ್ಷ್ಮಣ ಕಾಣಿಸ್ತಿಲ್ವಲ್ಲ? ಲಕ್ಷ್ಮಣ, ಲಕ್ಷ್ಮಣ. ಅಯ್ಯಯ್ಯೋ, ರಾಯರು ಬೇರೆ ಚಿಕ್ಕ ಮಾವನ್ ಈ ರೀತಿ ಕರೀತಿದ್ದಾರೆ. ಆ ಮಗು ಬೇರೆ ಅವ್ರ ಅಪ್ಪನ ಕಣ್ಣು ಹಿಡ್ದೇ ಹಿಡಿಯುತ್ತೆ. ಅಕಸ್ಮಾತ್ ಹಾಗೇನಾದ್ರೂ ಆಗೋದ್ರೆ ಇದರಿಂದ ದೊಡ್ಡ ಅವಾಂತರನೇ ಆಗೋಗುತ್ತೆ. ಇಲ್ಲ, ಹಾಗಾಗ್ಬಾರ್ದು. ರಾಯರೇ, ಇವನೇ ನನ್ನ ಫ್ರೆಂಡು. ತುಂಬಾ ಕ್ಯೂಟ್ ಆಗಿದ್ದಾನೆ. ನಿನಗೆ ನಾನು ಯಾರು ಅಂತ ಗೊತ್ತಾಯ್ತಾ? ಅವಳು ನನ್ನ ಸೊಸೆ, ಅಂದ್ರೆ ಕಾರ್ತಿಕ್ ಇದಾನಲ್ಲ, ಅವನ ಹೆಂಡತಿ. ಶೋ, ನಾನು ಸತ್ಯ. ಫ್ರೆಂಡ್ಸ್. ಬೇಕಿದ್ರೆ ಅವಳನ್ನ ಅತ್ತಿಗೆ ಅಂತಾನೂ ಕರಿ, ಯಾಕಂದ್ರೆ ಅವಳ ನನ್ನ ಹೆಂಡತಿ. ಏನು ಬೇಕಾಗಿಲ್ಲ, ನಾನು ನಚ್ಚಿ ಫ್ರೆಂಡ್ಸ್. ತಗೊಳಪ್ಪ, ನಾನು ನನ್ನ ಫ್ರೆಂಡು ಅಂತ ಮನೆ ಕರ್ಕೊಂಬಂದೆ. ಈಗ ಮನೆಯವರೆಲ್ಲ ಅವನಿಗೆ ಫ್ರೆಂಡ್ ಆಗ್ಬಿಟ್ರು.
ಏನದು ನಿಜ? ಏನು ನಿಜ ಅಂತ ಹೇಳ್ತಾ ಇದೆ? ಏನಿಲ್ಲ ಅಮಲ್ ಬೇಬಿ. ಏನು ಇಲ್ವಾ? ಮತ್ತೆ ಅವನ ಹತ್ರ ಏನು ಮಾತಾಡ್ತಾ ಇದೆ ಸತ್ಯ? ಅದು ನಾನು ಅವನನ್ನ ಮೊದಲನೇ ಸತಿ ದೇವಸ್ಥಾನದಲ್ಲಿ ನೋಡಿದ್ನಲ್ಲ, ಅದು ನಿಜವಾಗ್ಲೂ ನೋಡಿದ್ದೆ ಅಂತ ಹೇಳ್ತಾ ಇದ್ದೆ ಅಷ್ಟೆ. ಅಯ್ಯೋ ಅಷ್ಟೇನಾ? ಮನೆಯವ್ರು ಎಲ್ಲರೂ ಅವನ್ನ ಮೀಟ್ ಮಾಡಿದ್ದಾರೆ, ನಾನು ಒಬ್ಬನೇ ನಚ್ಚಿನ ಮೀಟ್ ಮಾಡಿರ್ಲಿಲ್ಲ. ನಚ್ಚಿ ಬಾಯ್ಲಿ. ನಚ್ಚಿ ನಿನಗೆ ನಾನು ಏನ್ ತಂದಿದ್ದೀನಿ ಗೊತ್ತಾ? ಚಾಕ್ಲೇಟ್. ಸತ್ಯ ಇವನ್ ಎಷ್ಟು ಕ್ಯೂಟ್ ಆಗಿದ್ದಾನಲ್ವಾ? ರಿತು ಹೇಳ್ತಾ ಇಲ್ಲು ಇವ್ ನಮ್ಮ ತಮ್ಮ ಅಂತೆ, ಚಿಕ್ಕವನು ಆದ್ರೂ ಓಕೆ, ತುಂಬಾ ಕ್ಯೂಟ್ ಆಗಿದ್ದಾನಲ್ವಾ? ಅದಕ್ಕೆ ಒಂದರ್ಥದಲ್ಲಿ ಅವನ್ ನಿನ್ ತಮ್ಮನೇ ಅಮೂಲ್ ಬೇಬಿ. ಸತ್ಯ ಸತ್ಯ, ಓಯ್ ಎಲ್ ಕಳ್ದೋಗಿದ್ಯಾ? ಸತ್ಯ ಯಾಕೆ ಒಂಥರ ಬೇಜಾರು ಮಾಡ್ಕೊಂಡಿದ್ಯಾ? ಏನಿಲ್ಲ ಅಮೂಲ್ ಬೇಬಿ, ಕೆಲಸ ಸ್ವಲ್ಪ ಜಾಸ್ತಿ ಅಲ್ವಾ, ಸುಸ್ತಾಗಿದೆ ಅಷ್ಟೆ. ಆಗದೆ ಇರುತ್ತಾ? ಇಡೀ ದಿನ ಒಂದಲ್ಲ ಒಂದ್ ಕೆಲಸ ಮಾಡ್ತಾನೆ ಇರ್ತೀಯ. ಊಟ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಸರಿ. ಅಯ್ಯೋ ತಾಯಿ, ಅದನ್ನು ಸ್ವಲ್ಪ ನಗ್ನಗ್ತಾ ಹೇಳ್ಬೋದಲ್ವಾ ಸತ್ಯ? ಅಲ್ವಾ ನಚ್ಚಿ? ನೋಡು, ಏನು ಕೇಳಿಸ್ತಿರೋ ಅವನೇ ನಗ್ತಾ ಇದ್ದಾನೆ. ಇವಾಗ ನೀನ್ ನಗ್ಲಿಲ್ಲ ಅಂದ್ರೆ ನನ್ಗೂ ಅವನ್ಗೂ ಇಬ್ಬರಿಗೂ ಬೇಜಾರಾಗುತ್ತೆ ಅಲ್ವಾ? ನಚ್ಚಿ, ನಿಮ್ ಮನೆ ಎಲ್ಲಿರೋದು? ಓಹೋ, ದೂರನಾ? ನಿನಗೆ ಎಷ್ಟು ಜನ ಫ್ರೆಂಡ್ಸ್ ಇರೋದು? ಫ್ರೆಂಡ್ಸ್ ಓಹೋ, ತುಂಬಾ ಜನ ಫ್ರೆಂಡ್ಸ್ ಇದ್ದಾರಾ? ನಿನಗೆ ಏನಿಷ್ಟ? ನನಗೆ ಚಾಕ್ಲೇಟ್ ಇಷ್ಟ. ನಿನಗೆ? ಓಹೋ, ಐಸ್ ಕ್ರೀಮ್ ಇಷ್ಟನಾ? ಸತ್ಯ, ನಚ್ಚಿಗೆ ಮನೆಯೆಲ್ಲ ತೋರಿಸ್ದೆಯಮ್ಮ? ತೋರಿಸ್ದೆ. ಅಪ್ಪ, ನಿಮ್ ಪುಟಾಣಿ ಫ್ರೆಂಡು ತುಂಬಾ ಕ್ಯೂಟ್ ಆಗಿದ್ದಾನೆ. ನೀನು ಚಿಕ್ಕವನಾಗಿದ್ದಾಗ ಹೀಗೆ ಮುದ್ದಾಗಿದೆ ಕಣೋ. ಹೌದಾ? ಸರಿ ಸರಿ, ಅವನಿಗೆ ಹಸಿವಾಗಿರಬೇಕು, ಕೆಳಗಡೆ ಕರ್ಕೊಂಬನ್ನಿ, ಏನಾದ್ರು ತಿಂಡಿ ಕೊಡೋಣ. ಸರಿ ರಾಯ್ರೆ. ನಚ್ಚಿ, ತಿನ್ನಕ್ಕೆ ನಾನು ನೀನು ಹೋಗ್ಬೇಕಂತೆ, ಬಾ ಹೋಗೋಣ. ರಾಯ್ರೆ, ನೀವು ಅಳ್ಬೇಡಿ, ನನಗೆ ಸಂಕಟ ಆಗುತ್ತೆ.
ನಂದು ಗೋಕುಲ ಅಂತ ಅಂದ್ಕೊಂಡಿದ್ದ ಮನೆಯಲ್ಲಿ ಎಂಥ ಬೇಕು ಬಿಟ್ಬಿಡ್ತಮ್ಮ. ನನಗೆ ಈ ವಿಷಯ ಎಲ್ಲ ಗೊತ್ತಾದ್ಮೇಲೂ ನಾನು ಹೇಗೆ ಮಾತಾಡ್ಕೊಳ್ಳಿ? ಅಯ್ಯೋ, ನಾನು ಕಣ್ಣಾರೆ ನೋಡಿದ್ದೀನಮ್ಮ. ಇನ್ನು ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಹೇಳಮ್ಮ, ಏನೇನಾಯ್ತು ಹೇಳು. ಚಿಕ್ಕ ಮಾವ 2ನೇ ಮದುವೆ ಆಗಿದ್ದಾರೆ ರಾಯರೇ. ಚಿಕ್ಕ ಮಾವನ್ಗೆ ಈ ಮದುವೆಯಿಂದ ಒಂದು ಮಗುನೂ ಇದೆ. ಬಹುಶಃ ದುಡ್ಡಿಗೋಸ್ಕರ ಚಿಕ್ಕ ಮಾವನ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ. ಹೌದಮ್ಮ, ಸತ್ಯ. ಲಕ್ಷ್ಮಣ ಹೆಂಗಸಿಗೆ ದುಡ್ಡು ಕೊಡೋದನ್ನ ನಾನು ನೋಡಿದೆ. ಅವ್ರ ಮಾತನ್ನು ಕೇಳಿಸ್ಕೊಂಡೆ. ಅವತ್ತು ನಾನು ಪಾರ್ಕ್ಗೆ ಹೋಗಿದ್ದಾಗ ನಾನು ಎಲ್ರ ತರ ಬದುಕಬೇಕು, ನೀವು ನನ್ ಗಂಡ ಅಂತ ಜಗತ್ತಿಗೆ ಕೂಗ್ ಹೇಳ್ಬೇಕು. ಯಾರೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೋ ಅವ್ರಿಗೆ ನಿಮ್ನ ತೋರಿಸ್ಬೇಕು ರೀ. ಇನ್ನು ನನ್ನ ಕೈಲಿ ಕಾಯಕ್ಕಾಗಲ್ಲ. ನೀವು ಆದಷ್ಟು ಬೇಗ ನಾವಿಬ್ರು ಗಂಡ ಹೆಂಡತಿ ಅಂತ ಎಲ್ಲರ ಮುಂದೆ ಒಪ್ಕೊಳ್ಳಿ. ನಾನು ಆವಾಗಲೇ ಫೋನ್ ಮಾಡಿದೆ, ಎಲ್ಲಿದೆಯೋ ಲಕ್ಷ್ಮಣ ಅಂತ. ಅವನ ಆಫೀಸಲ್ಲೇ ಇದ್ದೀನಿ ಅಂತ ನನ್ನ ಥರನೇ ಸುಳ್ಳು ಹೇಳಿಬಿಟ್ಟ. ನಾನು ಅವನಿಗೆ ಏನು ಅನ್ಯಾಯ ಮಾಡಿದ್ದೀನಿ? ಅವನನ್ನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ನನ್ನ ಮಗನೇ ತಪ್ಪು ಮಾಡಿಬಿಟ್ಟಿದ್ದಾನೇನೋ ಅಂತ ಅನಿಸ್ಬಿಟ್ಟಿದೆಯಮ್ಮ ನನಗೆ. ಇದರಿಂದ ಅದು ಹೇಗೆ ಹೊರಗೆ ಬರಬೇಕು ನನಗೊಂಚೂರು ಗೊತ್ತಾಗ್ತಾ ಇಲ್ಲ. ಜೀವನ ಇದ್ದಕ್ಕಿದ್ದಾಗೆ ಕಗ್ಗಂಟಾಗೋಯ್ತು ಅಂತ ನನಗನ್ನಿಸ್ತಿದೆ. ರಾಯರೇ, ಇನ್ನೊಂದು ವಿಷಯ. ನಚ್ಚಿ ಹೌದಮ್ಮ, ಆ ಮಗುವಿಂದನೇ ಈ ಜೀವ ಇನ್ನೂ ಬದುಕಿದೆ. ಇಲ್ಲ ಅಂತಂದಿದ್ರೆ ಯಾವತ್ತೋ. ಇಷ್ಟೆಲ್ಲ ನಿಜ ಗೊತ್ತಾದ್ಮೇಲೂ ನಾನು ಇದನ್ನ ನೋಡೋಕ್ಕಾಗ್ತಾ ಇಲ್ಲಮ್ಮ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೋಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಜೀವ ಒಂದೇ ಸರ್ತಿ ಹೋಗ್ಬಿಡ್ಬಾರ್ದು ಅಂತ ಅನಿಸ್ತಿದೆ. ಆಗ ಆ ಮಗು ಹತ್ರ ಎಲ್ಲನೂ ಹೇಳ್ಕೊಂಡೆ ಅಮ್ಮ. ಅದಲ್ಲ ರಾಯರೇ, ಚಿಕ್ಕ ಮಾವ ಊರುಗಳನ್ನು ನೆನೆಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ ಕಣಮ್ಮ. ಸತ್ಯ. ಹೌದು ರಾಯರೇ. ಆದರೆ ನಾನೇನು ಮಾಡಲಿ, ನನ್ನ ಪರಿಸ್ಥಿತಿನೇ ಆಗಿತ್ತು. ಸುಳ್ಳು ಹೇಳ್ದೆ ಬೇರೆ ದಾರಿನೇ ಇರಲಿಲ್ಲ. ಮನೇಲಿ ಸಣ್ಣ ಪುಟ್ಟ ಜಗಳ ಆದ್ರೇ ಅಣ್ಣ ಸಹಿಸಲ್ಲ. ಇನ್ನು ನಾನು ಈ ಥರ ಅಂದರೆ, ನನ್ನ ಪದ್ಮನ ವಿಚಾರ ಗೊತ್ತಾದರೆ ಅಣ್ಣ ತಡ್ಕೋತಾನ? ಅಣ್ಣ ಮೊದಲೇ ಹಾರ್ಟ್ ಪೇಷಂಟ್. ಇತ್ತೀಚೆಗಂತೂ ಅವನ ಆರೋಗ್ಯ ಸರಿ ಇಲ್ಲದೆ ತುಂಬ ಕುಗ್ಗಿ ಹೋಗಿದ್ದಾನೆ. ಹೀಗಿರುವಾಗ ವಿಶ್ವ ತಡ್ಕೊಳ್ಳೋ ಶಕ್ತಿ ಅವನಿಗಿದೆಯಾ? ಅದಕ್ಕಿಂತ ಹೆಚ್ಚಾಗಿ ಊರ್ಮಿಳ ಅಂದರೆ ಅವನಿಗೆ ತುಂಬ ಪ್ರೀತಿ, ಅಕ್ರೆ. ಅವಳನ್ನ ಬರೀ ನಾದ್ನಿಯಾಗಲ್ದೆ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದಾನೆ. ಅವಳ ವಿಷಯದಲ್ಲಿ ಬೇರೆಯವರು ಆಗಿರಲಿ, ನಾನೇ ತಪ್ಪಾಗಿ ನಡ್ಕೊಂಡಿದ್ದೀನಿ ಅಂದರೆ ಅಣ್ಣ ಸಹಿಸಲ್ಲ. ಅಣ್ಣನಿಗೆ ವಿಷಯ ಗೊತ್ತಾದ್ರೆ ಅನ್ನೋ ಯೋಚನೆಗೆ ನಾನಿಷ್ಟು ಭಯ ಪಡ್ತಾ ಇದ್ದೀನಲ್ಲ,
ಒಂದು ವೇಳೆ ನಿಜವಾಗ್ಲೂ ಅಣ್ಣನಿಗೆ ಗೊತ್ತಾಗ್ಬಿಟ್ರೆ ನಾನು ಯಾವತ್ತೂ ಹಾಗಾಗ್ಬಾರ್ದು. ಅಣ್ಣನಿಗೆ ಯಾವತ್ತೂ ಈ ವಿಷಯ ಗೊತ್ತಾಗ್ಬಾರ್ದು. ಈಗ ನಾನೇನು ಮಾಡಲಿ ದೇವ್ರೆ, ನಾನೇನು ಮಾಡಲಿ ಈಗ? ಚಿಕ್ಕಿ, ಅಮ್ಮ ಮನೇಲೇ ಇದ್ದಾರಾ ಅಥವಾ ಅವರು ಸತ್ಯನ್ ಜೊತೆ ಹೋಗಿದ್ದಾರಾ? ಅಕ್ಕ ಮನೆಯಲ್ಲೇ ಇದ್ದಾಳೆ. ಯಾಕೆ ಜಲಸ್ ಆಗ್ತಿದ್ಯಾ? ಇಲ್ಲಪ್ಪ, ನಾನ್ಯಾಕೆ ಜೆಲಸ್ ಆಗ್ಲಿ? ಅವಳು ಭಾವನ್ ಜೊತೆ ಹೊರಗಡೆ ಹೋಗಿದ್ದಾಳೆ. ಅಪ್ಪನ ಜೊತೆನಾ? ಎಲ್ಲಿಗೆ? ಭಾವ ಯಾರೋ ಪರಿಚಯದವ್ರ ಮನೆಗೆ ಹೋಗ್ಬೇಕಾಗಿತ್ತಂತೆ. ಆ ಏರಿಯಾ ಸತ್ಯನ್ ಗ್ಯಾರೇಜ್ ಹತ್ರನೇ ಇರೋದಂತೆ. ಅದಕ್ಕೆ ಸತ್ಯಂಗಳೆಲ್ಲ ಗೊತ್ತಿರುತ್ತಲ್ಲ, ಜೊತೆಗೆ ಸತ್ಯನೂ ಕರ್ಕೊಂಡು ಹೋದ್ರು. ಓ ಹೌದಾ? ಯಾಕೋ ಇಷ್ಟು ಬೇಜಾರು? ಇನ್ನೇನ್ ಚಿಕ್ಕಿ, ಎಲ್ಲಿ ಜೊತೆ ಆಚೆ ಹೋಗೋಳ್ದ ಟೈಮ್ ಇರುತ್ತೆ, ನನ್ನ ಜೊತೆ ಮಾತಾಡಕ್ಕೆ ಆಚೆ ಬರೋಳ್ದ ಟೈಮೇ ಇರಲ್ಲ. ಹಾಗೆಲ್ಲ ಅನ್ಕೋಬಾರ್ದು ಕಾರ್ತಿ. ಅವಳು ಹೋಗಿರೋದು ಭಾವನ್ ಜೊತೆನೆ ತಾನೆ, ಅವ್ರಿಗೆ ಹೆಲ್ಪ್ ಮಾಡೋದಕ್ಕಲ್ವಾ? ಹೌದು, ಆದ್ರೂ ಹೆಂಡ್ತಿರ್ನ ಹೇಗ್ ಪ್ರೀತಿ ಮಾಡ್ಬೇಕು ಅನ್ನೋದನ್ನ ಈ ಮನೆ ಗಂಡಸ್ರನ್ನ ನೋಡಿ ಕಲಿಬೇಕು. ಭಾವ, ಇವರು, ನೀನು ಎಲ್ಲ ಒಂದೇ ತರಾನೇ. ಏನೋ ಸತ್ಯ ನನ್ನ ಕೈಗೆ ಸಿಗದೆ ಓಡೋಗ್ತಾ ಇರ್ತಾಳೆ, ಬೇಜಾರಾಗಲ್ವಾ? ನೀನ್ ಅವಳನ್ನ ಬರೀ ಹೆಂಡತಿಯಾಗಿ ಮಾತ್ರ ನೋಡ್ತಿದ್ಯಾ, ಈ ಮನೆ ಸೊಸೆಯಾಗಿ ನೋಡ್ತಿಲ್ಲ. ಅದಕ್ಕೆ ನಿನ್ಗೆ ಹೀಗೆ ಅನ್ನಿಸ್ತಾ ಇರೋದು. ಅಂದ್ರೆ ಅವಳು ನಿನ್ ಹೆಂಡತಿ ಮಾತ್ರ ಅಲ್ಲ, ಈ ಮನೆ ಸೊಸೆ ಕೂಡ. ಒಂದು ಕೂಡು ಕುಟುಂಬದಲ್ಲಿ ಎಲ್ರ ಜೊತೆ ಹೊಂದಿಕೊಂಡು ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ.